ಚೇಲಾವರ ಗ್ರಾಮದ ಸ್ವಾಮಿ ಕೊರಗಜ್ಜ ಸನ್ನಿಧಿಯಲ್ಲಿ ನಡೆಯುತ್ತಿರುವ 3ನೇ ವರ್ಷದ ನೇಮೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಭೇಟಿ ನೀಡಿದ್ರು. ಸ್ವಾಮಿ ಕೊರಗಜ್ಜ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಶಾಸಕರು ಕೊರಗಜ್ಜನ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸಿದರು. ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ನಮ್ಮ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಕೂಡ ಒತ್ತಾಯ ಮಾಡಿ ಇವತ್ತು ನಾವು ತಾರೀಖನ್ನು ನಿಗದಿ ಮಾಡಿದ್ದೇವೆ. ಹಾಗೆ ನಮ್ಮ ಕೋಳಿಮಾಡು ಕುಟುಂಬಸ್ಥರು ಅವರ ಐನ್ಮನೆ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ಸರ್ಕಾರದಿಂದ ಅನುದಾನ ಕೊಟ್ಟಿರುವಂಥ ಸಂಬಂಧ ಕಳೆದ ಬಾರಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ 150 ಕಿಲೋಮೀಟರ್ ಇದೆ ಒಂದು ಭಾಗದಿಂದ ಇನ್ನೊಂದು ಭಾಗ. ನಾಗರಹೊಳೆ ನಾಣಚಿಯಿಂದ ಪ್ರಾರಂಭ ಆದರೆ ಕರಾಜೆ ಕರಿಕೆವರೆಗೂ ಹೋಗಬೇಕು ಅಂದರೆ 150 ಕಿಲೋಮೀಟರ್. ಭೌಗೋಳಿಕವಾಗಿ ಬಹಳ ದೊಡ್ಡ ಪ್ರದೇಶ. ಅದರಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಲ್ಲದೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಜವಾಬ್ದಾರಿಯನ್ನು ಸರ್ಕಾರದಲ್ಲಿ ಕೂಡ ನಿರ್ವಹಿಸಬೇಕು. ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ಕಾರ್ಯಕ್ರಮಗಳು ಹೆಚ್ಚು ಮುಖ್ಯವಾದರೂ ಕೂಡ ಭಾಗವಹಿಸಲಿಕ್ಕಾಗೋದಿಲ್ಲ. ಆದರೆ ಕೂಡ ಆದಷ್ಟು ಇಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ 5 ನಿಮಿಷ ಆದರೂ ಅಲ್ಲಿ ಕಾಲ ಕಳೆದು ಬರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ ಬಾರಿ ನಿಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲ್ಲ. ಆದರೆ ತಮ್ಮ ಐನ್ಮನೆ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಕೇಳಿ ಸಂತೋಷ ಆಯಿತು. ಚುನಾವಣೆಯ ನಂತರ ನಾನು ಇಲ್ಲಿಯ ಕೊರಗಜ್ಜ ದೇವಸ್ಥಾನಕ್ಕೆ ಸಹಕಾರವನ್ನು ಮಾಡ್ತೇನೆ. ಸ್ವಲ್ಪ ಹಣ ಸಹಾಯವನ್ನು ಸ್ವಂತ ಖರ್ಚಿನಿಂದ ಕೊಡ್ತೇನೆ ನಿಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಹಾಗೆ ಇಲ್ಲಿ ಕೆಲವಾರ ನಮ್ಮ ಕುದಿಯೋದಿ ಸೇತುವೆ ಏನಿದೆ, ಹಳೇದಾಗಿ ಸೇತುವೆ ಶಿಥಿಲವಾಗಿ ರಸ್ತೆ, ಅಲ್ಲಿ ಆ ಸೇತುವೆ ಆಗಲೇಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವರು ಸಿಕ್ಕಿದಾಗೆಲ್ಲ ನನಗೆ ಬಹಳ ಒತ್ತಾಯ ಮಾಡ್ತಾ ಇದ್ರು. ಆಮೇಲೆ ಯಾಕೋ ಆಗೋದಿಲ್ಲ ಅಂತ ಹೇಳಿ ನನ್ನ ಬೈತಾ ಇದ್ರು. ಬೆಳಿಗ್ಗೆ 6:30 ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೈಕ್ ಕೊಟ್ರೆ ಎಲ್ಲರಿಗೂ ಕೇಳಿಸೋದು, ಮೈಕ್ ಇರಲಿಲ್ಲ ಅಂದ್ರೆ ಬರೀ ಕೆಲವರಿಗೆ ಮಾತ್ರ ಕೇಳಿದ್ರೆ ಯಾಕೆ ಹೇಳ್ತಾ ಇದೀರಿ ಅಂದ್ರೆ ಅವ್ರು ಬೈದರು ಅಂತ ನನಗೆ ಬೇಜಾರಾಗುತ್ತೆ. ನೀವೆಲ್ಲ ನಮ್ಮ ಜನನೇ. ನೀವು ಕೆಲವೊಮ್ಮೆ ನನ್ನಿಂದ ತಪ್ಪಾದ್ರೆ ಬರೆಯುವಂತ ಪೂರ್ಣ ಅಧಿಕಾರ ಇದೆ. ಆದರೆ ಯಾವತ್ತೂ ಉದ್ದೇಶಪೂರ್ವಕವಾಗಿ ಯಾವ ಭಾಗವನ್ನಾಗಲಿ ಯಾವುದೇ ಕೆಲಸವನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಮಾಡಿಲ್ಲ. ಕಳೆದ 3 ವರ್ಷ, ಅದಕ್ಕಿಂತ ಮೊದಲು 3 ವರ್ಷ ನಾನು ಜನಸೇವೆಯನ್ನು ಮಾಡಿದ್ದೀನಿ. ಆದರೆ ತಪ್ಪಾಗುತ್ತೆ ಈಗ ಇವ್ರದ್ದು ಆ ಬ್ರಿಡ್ಜ್ ಅನ್ನ ಪ್ರವಾಸೋದ್ಯಮ ಇಲಾಖೆಯಿಂದ ನಾನು 25 ಲಕ್ಷ ಮೀಸಲಿಟ್ಟು ಕೊಟ್ಟೆ. ಹಣ ಬರಲಿಲ್ಲ. ಅದರಿಂದ ಆ ಕೆಲಸ ಪ್ರಾರಂಭನೆ ಆಗಿದೆ. ಅದರ ಅರ್ಥ ನನಗೆ ಆ ಸೇತುವೆ ಕೊಟ್ಟಿದ್ದ ಆಶ್ವಾಸನೆಯಿಂದ ಹಿಂದೆ ಹೋಗ್ತಾ ಇದ್ದೀನಿ ಅಂತ ಆ ಥರ ತಿಳ್ಕೋಬಾರ್ದು. ಆಮೇಲೆ ಕೆಲಸದ ಹೆಚ್ಚು ಒತ್ತಡ ಇರ್ತದೆ. ಯಾರು ನನ್ನ ಮನೆಗೆ ಬಂದವರು, ಕಚೇರಿಗೆ ಬಂದವರಿಗೆ ಗೊತ್ತಿದೆ ಯಾವ ಥರ ಜನ ಇರ್ತಾರೆ, ಯಾವ ಥರ ಒತ್ತಡಗಳಿರ್ತದೆ. ಎಲ್ಲೋದ್ರೂ ಕೂಡ ಪಾಪ ಜನ ಅವರ ಸಮಸ್ಯೆಗಳಿರ್ತಾರೆ. ಎಲ್ಲವನ್ನೂ ಒಂದೇ ಸತಿ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವ ಚುನಾವಣೆನೂ ಇಲ್ಲ. ಇನ್ನು 2 ವರ್ಷ ಇನ್ನು ವಿಧಾನಸಭೆ ಚುನಾವಣೆ ಕೂಡ ಬರ್ತಾ ಇಲ್ಲ. ಚುನಾವಣೆಗೋಸ್ಕರ ಬರ್ತಾ ಇಲ್ಲ. ಇದೇ ಸಂದರ್ಭ ಕೊರಗಜ್ಜ ದೇವಸ್ಥಾನದ ಅಭಿವೃದ್ಧಿಗೆ ಸ್ಥಳೀಯರು ಬೇಡಿಕೆ ಸಲ್ಲಿಸಿದ್ದು, ಶಾಸಕರು ಆರ್ಥಿಕ ನೆರವು ನೀಡಿದ್ರು. ವೈಯಕ್ತಿಕವಾಗಿ ರೂಪಾಯಿ 1 ಲಕ್ಷ ನೀಡಿದ ಶಾಸಕ ಪೊನ್ನಣ್ಣ ಸರ್ಕಾರದಿಂದಲೂ ಅನುದಾನ ಒದಗಿಸುವ ಭರವಸೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ, ಐತಿಚಂಡ ಪ್ರಕಾಶ್ ಕಾರ್ಯಪ್ಪ, ಮಣಿ ಅಯ್ಯಮ್ಮ, ಸೀತಾರಾಮ್, ದಾಲಿ ಸುಬ್ರಮಣಿ, ಮೀನಾ, ಮಾಚಮ್ಮ, ಮೊಹಮ್ಮದ್, ಪಿ ಪುತ್ರ, ಜಯ, ಶ್ರೀ ಕೊರಗಜ್ಜ ದೈವ ಸನ್ನಿಧಿ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಚಯ್ಯಂಡಾಣೆ.